ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮ್ಯಾರಥಾನ್ ಮೀಟಿಂಗ್ ದೆಹಲಿಯಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ದೆಹಲಿಗೆ ಹೋದರೂ ಕೂಡ ಅಧಿಕಾರದ ಯೋಚನೆಯಲ್ಲೇ ಇರ್ತಾರೆ ಇವರು ಕಾಂಗ್ರೆಸ್ ನಾಯಕರು. ಕುರ್ಚಿ ಕಿತ್ತಾಟವನ್ನು ಬಿಟ್ಟು ಜನರ ಸಮಸ್ಯೆ ಕಡೆ ಗಮನ ಕೊಡಿ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಕೊಟ್ಟ ಜನರೇ ಕುರ್ಚಿಯಿಂದ ಕೆಳಗಿಳಿಸ್ತಾರೆ. ಇದು ಧಾರಾವಾಹಿ ರೀತಿಯಲ್ಲಾಗಿದೆ. ಕುರ್ಚಿ ಕಿತ್ತಾಟ ನಡೀತಾ ಇದೆ. ಇದನ್ನೆಲ್ಲ ಬಿಟ್ಟು ನೀವು ಆಡಳಿತದ ಕಡೆ ಗಮನ ಕೊಡಿ ಅಂತ ಸಿಟಿ ರವಿ ಮಾತನಾಡಿದ್ದಾರೆ. ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನು, ಜನರ ಚಿಂತೆಯನ್ನು ಕೇಳೋದಕ್ಕೆ, ಬಗೆಹರಿಸೋದಕ್ಕೆ ಇವ್ರಿಗೆ ಸಮಯ ಎಲ್ಲಿದೆ? ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಜನರ ಸಮಸ್ಯೆ ಕಡೆ ಗಮನ ಕೊಡದೇ ಇದ್ದರೆ ಯಾವ ಜನ ನಿಮ್ಮನ್ನು ಕುರ್ಚಿಯಿಂದ ಕೂರಿಸಿದ್ರೋ ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ಥರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ, ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ಡಿ ಕೆ ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ನು ಕೆಲವರು, ಮತ್ತು ಕೆಲವರು ಡಿ ಕೆ ಶಿವಕುಮಾರ್ ಹಣೆಯಲ್ಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವ್ರು ಇಳಿದ್ರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಅಂತ ಮತ್ತೊಬ್ಬರು, ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ. ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲದಂತಾಗಿದೆ. ಪರಿಹಾರ ಕೊಡುವ ಇಚ್ಛಾಶಕ್ತಿ, ಬಹುಮತ ಇದ್ದರೂ ಕಾಂಗ್ರೆಸ್ನವ್ರು ತೋರಿಸ್ತಾ ಇಲ್ಲ. ಇದು ರಿಯಾಲಿಟಿ. ದೆಹಲಿಗೆ ಹೋದ್ರೂ ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನು, ಜನರ ಚಿಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.